In the play Romeo Juliet, the importance of balcony scene, written by ವಿಲಿಯಂ ಶೇಕ್ಸ್ಪಿಯರ್ ಡ್ರಾಮಾಟಿಸ್ಟ್. ಈ ಡ್ರಾಮಾದಲ್ಲಿ ದ ಬಾಲ್ಕನಿ ಸೀನ್ ಇನ್ ದ ಪ್ಲೇರಿಯಂ ಡ್ರಾಮಾದಲ್ಲಿ ರೋಮಿಯೋ ಜೂಲಿಯಟ್ ಈಸ್ ಪ್ಲೇಸ್ ಎನ್ ವೆರಿ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಇಟ್ ಪೋರ್ಟ್ರೇಲ್ ಆಫ್ ದೇರ್ ಲವ್, ಅವರ ಪ್ರೀತಿಯನ್ನು ಚಿತ್ರಿಸುತ್ತೆ. ದಿಸ್ ಸೀನ್ ಶೋಸ್ ಎ ಡ್ರಾಮ್ಯಾಟಿಕ್ ಶಿಫ್ಟ್ ಫ್ರಮ್ ದೇರ್ ಫಸ್ಟ್ ಮೀಟಿಂಗ್ ವಿಚ್ ವಾಸ್ ಈವನ್ ಎಕ್ಸ್ಪ್ರೆಸ್ಡ್ ಇನ್ ಇಸ್ ಸಾನೆಟ್ ನಂಬರ್ 14. ಈ ಒಂದು ಬಾಲ್ಕನಿ ಸೀನಲ್ಲಿ ಒಂದು ಸಾನೆಟ್ ನಂಬರ್ 14 ಒಂದು ಪ್ರೇಮ ನಿವೇದನೆ ಬಗ್ಗೆ ಇರ್ತಕ್ಕಂಥದ್ದು. ಇದು ಡ್ರಾಮ್ಯಾಟಿಕ್ ಶಿಫ್ಟ್, ಆ ಡ್ರಾಮಾ ಒಂದು ತೀವ್ರಗತಿಯ ಒಂದು ವೇಗವನ್ನು ಪಡ್ಕೊಳ್ಳುತ್ತೆ, ಒಂದು ಟರ್ನಿಂಗನ್ನು ಅವರು ಫಸ್ಟ್ ಮೀಟಿಂಗಲ್ಲಿ ರೋಮಿಯೋ ಮತ್ತು ಜೂಲಿಯಟ್ ಮೀಟಿಂಗ್. ನೆಕ್ಸ್ಟ್, ದಿಸ್ ಸೀನ್ ಮೂವ್ಸ್ ಫ್ರಮ್ ಪಬ್ಲಿಕ್ ವರ್ಲ್ಡ್ ಟು ದ ಪ್ರೈವೇಟ್ ವರ್ಲ್ಡ್. ಇನಿಷಿಯಲಿ ಪಬ್ಲಿಕ್ ವರ್ಲ್ಡಲ್ಲಿ ಶುರುವಾಗುತ್ತೆ ದ ಬಾಲಲ್ಲಿ, ಇವಾಗ ಅದು ಸಪ್ರೇಟ್ ಪ್ರೈವೇಟ್ ಮೀಟಿಂಗ್ ಆಗುತ್ತೆ, ಯಾಕೆಂದರೆ ಅದೇನೇ ಬಾಲ್ಕನಿ ಸೀನ್. ಹಿಯರ್ ದ ಬಾಲ್ಕನಿ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಎ ಪ್ಲೇಸ್, ಇದೊಂದು ಪ್ಲೇಸ್ ಅಂತ ಅಂದ್ಕೊಳ್ಳೋದಲ್ಲ, ಬಟ್ ಇಟ್ಸ್ ಎ ಪವರ್ಫುಲ್ ಸಿಂಬಲ್. ಇದೊಂದು ಸಿಂಬಲ್ ಆಗಿ ಇಲ್ಲಿ ಕೆಲಸವನ್ನು ಮಾಡುತ್ತೆ. ಇಟ್ ಫಿಸಿಕಲಿ ಸಪ್ರೇಟ್ಸ್ ಬಟ್ ಇಟ್ ರೆಪ್ರೆಸೆಂಟ್ಸ್ ದ ಸೋಷಿಯಲ್ ಆ್ಯಂಡ್ ಫೆಮಿಲಿಯಲ್ ಅಪೋಸಿಷನ್ ಬಿಟ್ವೀನ್ ದೆಮ್. ಇದು ಒಂದು ಬಾಲ್ಕನಿ ಸೀನಲ್ಲಿ ಜೂಲಿಯಟ್ ಮೇಲೆ ಇರ್ತಾರೆ, ಇನ್ನು ಕೆಳಗಡೆ ಇರ್ತಾನೆ. ಇದೊಂದು ಫಿಸಿಕಲ್ ಸಪ್ರೇಟ್ನೆಸ್ಸು ತೋರುತ್ತೆ, ಇದೊಂದು ಸ್ಟೇಟಸ್ ಮೇಲೂ ಕೀಳು ಅನ್ನೋ ರೀತಿಯೂ. ಆದರೂ ಇದು ಒಂದು ಸೋಷಿಯಲ್ ಮತ್ತು ಫ್ಯಾಮಿಲಿ ಅಪೋಸಿಷನನ್ನು ಸಹ ಅಟ್ ಎ ಟೈಮ್ ರೆಪ್ರೆಸೆಂಟ್ ಮಾಡುತ್ತೆ. ಬಟ್ ಇಟ್ ಆಲ್ಸೋ ಬಿಕಮ್ ದ ಸ್ಟೇಜ್ ಫಾರ್ ದನ್ ಎಮೋಷನಲ್ ಆ್ಯಂಡ್ ಪೊಯೆಟಿಕ್ ಯೂನಿಯನ್. ಒಂದು ಪೊಯೆಟಿಕ್ ಯೂನಿಯನ್ ಆಗಲಿಕ್ಕೆ ಇದೊಂದು ವೇದಿಕೆಯನ್ನು ಕಲ್ಪಿಸ್ಕೊಡುತ್ತೆ ಈ ಸೀನ್. ನೆಕ್ಸ್ಟು, ವೆನ್ ಲವ್ ಸಿಕ್ ರೋಮಿಯೋ, ಯಾವಾಗ ಒಂದು ಪ್ರೇಮ ರೋಗದಲ್ಲಿ ಬಳಲ್ತಾ ಇರ್ತಾನೆ, ಆವಾಗ ಥಿಂಕಿಂಗ್ ಅಬೌಟ್ ರೋಸಾಲಿನ್, ಇವಳ ಫಸ್ಟ್ ಲವರ್ ರೋಸಾಲಿನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ದ ಈವೆಂಟ್ಸ್ ಲೀಡ್ಸ್ ಟು ದೇರ್ ಪಾರ್ಟಿ. ಆ ರೋಸಾಲಿನ್ನ ಹುಡಿಕೊಂಡು ಹೋದಾಗ ಆ ಒಂದು ಪಾರ್ಟಿಗೆ ಹೋಗ್ತಕ್ಕಂಥ ಅವಕಾಶ ಆಗುತ್ತೆ ಅವನಿಗೆ, ವಿಚ್ ಈಸ್ ಆರ್ಗನೈಸ್ಡ್ ಬೈ ಜೂಲಿಯಟ್ಸ್ ಫ್ಯಾಮಿಲಿ. ಜೂಲಿಯಟ್ಸ್ ಫ್ಯಾಮಿಲಿಯಿಂದ ಪಾರ್ಟಿ ಆರ್ಗನೈಸ್ ಆಗಿರುತ್ತೆ. ದಿಸ್ ಸೀನ್ ಎಕ್ಸ್ಪ್ರೆಸ್ಡ್ ದ ರೋಮಿಯೋಸ್ ಟ್ರಾನ್ಸ್ಫಾರ್ಮೇಷನ್, ಇದರಲ್ಲೂ ಅಗಾಧವಾದ ಬದಲಾವಣೆ ಆಗುತ್ತೆ. ಆ್ಯಂಡ್ ಜೂಲಿಯಟ್ಸ್ ಸಾಲಿಲಿಕಿ ಆ್ಯಂಡ್ ಏಜೆನ್ಸಿ. ಜೂಲಿಯಟ್ ಅದರಲ್ಲಿ ತಮ್ಮ ಆತ್ಮದ ಜೊತೆಗೆ ಮಾತಾಡ್ತಾಳೆ. ಸೊ ಅದನ್ನು ಸಾಲಿಲಿಕಿ ಅಂತ ಹೇಳಿ ಕರೀತಾರೆ, ತನ್ನಗೆ ತಾನೇ ಮಾತಾಡ್ತಕ್ಕಂಥದ್ದು. ಅದರದ್ದು ಸಹ ಒಂದು ತುಂಬ ಪ್ರಮುಖವಾದ ಪಾತ್ರ ವಹಿಸುತ್ತೆ. ದಿಸ್ ಮೇಕ್ಸ್ ದ ಸೀನ್ ಫೇಮಸ್. ಹಾಗಾಗಿ ಈ ಸೀನ್ ತುಂಬ ಫೇಮಸ್ ಆಗಿದೆ. ಜೂಲಿಯಟ್ ಇಸ್ ಇನ್ ಎ ಸ್ಟೇಜ್, ಈಸ್ ಆನ್ ಸ್ಟೇಜ್ ಅಲೋನ್, ಒಬ್ಬಳೇ ಇರ್ತಾಳೆ. ಸ್ಪೀಕಿಂಗ್ ಅರ್ ಥಾಟ್ಸ್ ಅಲೌಡ್, ತನ್ನ ಭಾವನೆಗಳನ್ನು ಜೋರಾಗಿ ಹೇಳ್ತಕ್ಕಂಥದ್ದು. ಅದು ಯಾರ ಜೊತೆಗಳು ಮಾತಾಡೋದಲ್ಲ, ತನಗೆ ತಾನೇ ಜೋರಾಗಿ ಮಾತಾಡ್ತಕ್ಕಂಥದ್ದನ್ನು ಸಾಲಿಲಿಕ್ಕೆ ಅಂತ ಕರೀತಾರೆ. ಸಿ ಇಸ್ ನಾಟ್ ಎ ಪ್ಯಾಷನೇಟ್ ಆಬ್ಜೆಕ್ಟ್ ಆಫ್ ಡಿಸೈರ್. ಅವಳು ಕೇವಲ ಒಂದು ಆಸೆಗೆ ಅಟ್ರಾಕ್ಟ್ ಆದವಳು ಅಷ್ಟೇ ಅಲ್ಲ, ಬಟ್ ಆಕ್ಟಿವ್ ಆಬ್ಜೆಕ್ಟ್ ಆಫ್ ದಿ ಸೀನ್. ಇದ್ರದ್ದೊಂದು ಸಬ್ಜೆಕ್ಟ್ ಆಫ್ ದಿ ಸೀನ್ ಇದ್ರದ್ದು ಏನಪ್ಪ ಅಂದರೆ, ಸಿ ಈಸ್ ಇನ್ ಒನ್ ಹೂ ಪ್ರಪೋಸಸ್ ಮ್ಯಾರೇಜ್. ನೆಕ್ಸ್ಟ್ ಅವಳು ಎಷ್ಟು ಪ್ರೇಮಕ್ಕೆ ಒಳಗಾಗಿದ್ದಾಳೆ ಅಂದರೆ, ಅವಳು ನೆಕ್ಸ್ಟು ಮ್ಯಾರೇಜ್ಗೆ ಲೀಡ್ ಮಾಡುತ್ತೆ ಅದು. ಶೋಯಿಂಗ್ ಅವರ್ ಬೋಲ್ಡ್ನೆಸ್ ಫಾರ್ ಯಂಗ್ ವುಮೆನ್ ಆಫ್ ಅವರ್ ಟೈಮ್. ಆ ಕಾಲದಲ್ಲಿ ಯಂಗ್ ವುಮೆನ್ ಇರ್ತಕ್ಕಂಥ ಬೋಲ್ಡ್ನೆಸ್ಸನ್ನು ಅದು ತೋರಿಸುತ್ತೆ. ನೆಕ್ಸ್ಟು, ಶೇಕ್ಸ್ಪಿಯರ್ ಯೂಸಸ್ ಲೈಟ್ ಆ್ಯಂಡ್ ಡಾರ್ಕ್ ಇಮೇಜರಿ ಈ ಒಂದು ಸಂದರ್ಭದಲ್ಲಿ ಟು ಎಕ್ಸ್ಪ್ರೆಸ್ ಸೀನ್. ಈ ಒಂದು ಸೀನನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಈವನ್ ಇನ್ ದ ಲ್ಯಾಂಗ್ವೇಜ್ ಆಫ್ ಬರ್ಡ್ಸ್, ಪಕ್ಷಿಗಳ ಒಂದು ಲ್ಯಾಂಗ್ವೇಜಲ್ಲೂ ಸಹ ವರ್ಣನೆ ಮಾಡುತ್ತೆ. ಇನ್ ಎ ಟೈಮ್ ದಿಸ್ ಸೀನ್ ಆಲ್ಸೋ ರೈಸ್ ದ ಟೆನ್ಷನ್ ಅಮಾಂಗ್ ದಿ ವೀವರ್ಸ್. ಯಾರು ನೋಡುಗರು ಅಥವಾ ಓದುಗರು ಇರ್ತಾರಲ್ಲ, ಅವರಲ್ಲಿ ಒಂದು ಟೆನ್ಷನನ್ನು ಕ್ರಿಯೇಟ್ ಮಾಡುತ್ತೆ, ಮುಂದೆ ಏನಾಗ್ಬೋದು ಅಂತ. ಆ್ಯಂಡ್ ಬೋತ್ ಆರ್ ಅವೇರ್ ಆಫ್ ರಿಸ್ಕ್. ಹಾಗೂ ಇಬ್ಬರೂ ಸಹ ಎಷ್ಟು ರಿಸ್ಕ್ ಇದೆ ಅಂತಕ್ಕಂಥದ್ದು ಸಹ ರೀಡರ್ಸ್ಗೂ ಸಹ ಅನುಭವಕ್ಕೆ ಬರುತ್ತೆ. ನೆಕ್ಸ್ಟ್, ಹೆನ್ಸ್ ಹಾಗಾಗಿ ಆಕ್ಟ್ ಸೆಕೆಂಡ್, ಸೀನ್ ಸೆಕೆಂಡ್ ಅಂದರೆ ಈ ಬಾಲ್ಕನಿ ಸೀನ್ ಇರ್ತಕ್ಕಂಥದ್ದು ಪ್ಲೇಡ್ ಎನ್ ಇಂಪಾರ್ಟೆಂಟ್ ರೋಲ್, ಪ್ರಮುಖ ರೋಲನ್ನು ವಹಿಸುತ್ತೆ ಇನ್ ದಿಸ್ ಪ್ಲೇ ರೋಮಿಯೋ ಜೂಲಿಯಟ್. ನೆಕ್ಸ್ಟ್, ದೀಸ್ ಟೂ ಟೀನೇಜರ್ಸ್, ಇಬ್ಬರೂ ಸಹ ಯೂತ್ಗಳು, ಮಾಂಟೆಗೊ ಆ್ಯಂಡ್ ಕಪ್ಲೆಟ್ಸ್ ಫ್ಯೂಡಿಂಗ್ ಫ್ಯಾಮಿಲೀಸ್, ಅವರ ಎನಿಮಿ ಫ್ಯಾಮಿಲಿಗಳು, ಮೀಟ್ ಇನ್ ದ ಮೂನ್ಲೈಟ್ ಗಾರ್ಡನ್. ಒಂದು ಮೂನ್ಲೈಟ್ ಗಾರ್ಡನ್ನಲ್ಲಿ ಮೀಟ್ ಮಾಡ್ತಾರೆ. ಎಕ್ಸ್ಪ್ರೆಸಸ್ ದೇರ್ ಲವ್, ತಮ್ಮ ಪ್ರೇಮ ನಿವೇದನೆ ಮಾಡ್ತಾರೆ. ಫೈನಲಿ ಡಿಕ್ಲೇರ್ ದೇರ್ ಫೀಲಿಂಗ್ಸ್, ತಮಗೆ ತಾವು ಏನು ಅಂತಕ್ಕಂಥದ್ದನ್ನು ಎಕ್ಸ್ಪ್ರೆಸ್ ಮಾಡಿಕೊಡ್ತಾರೆ. ನೆಕ್ಸ್ಟು, ಪ್ರಾಮಿಸ್ ಟು ಮ್ಯಾರಿ ಇನ್ ಸೀಕ್ರೆಟಾಗಿ ಮದುವೆಯನ್ನು ಸಹ ಹಾಕ್ತಾರೆ. ಹಿಡನ್ ಫ್ರಮ್ ದೇರ್ ಫ್ಯಾಮಿಲೀಸ್ಗಳನ್ನು ಮರೆಮಾಚಿ ಮದುವೆಯನ್ನು ಹಾಕ್ತಾರೆ. ಇಟ್ ಹೈಟನ್ಸ್ ದ ಡ್ರೊಮ್ಯಾಟಿಕ್ ಟೆನ್ಷನ್. ಹಾಗಾಗಿ
ಇವರು ಫ್ಯಾಮಿಲಿಗಳು ಇಷ್ಟೊಂದು ದ್ವೇಷ ಇದೆ, ಇವರು ಮದುವೆ ಆಗಿದ್ದಾರೆ ಏನಾಗುತ್ತೆ ಅಂತಕ್ಕಂಥ ಒಂದು ಟೆನ್ಷನ್ನು ನೋಡೋದರಲ್ಲಿ ಹೆಚ್ಚು ಮಾಡುತ್ತೆ. ದ ಸೀನ್ ಇಟ್ ಸೆಲ್ಫ್ ಈಸ್ ಎ ಕ್ರೌನ್ ಟು ದಿ ಪ್ಲೇ. ಇದು ಒಂದು ಈ ಪ್ಲೇಗೆ ಒಂದು ಕಿರೀಟವಾಗಿ ಪರಿಗಣಿಸುತ್ತೆ. ಥ್ಯಾಂಕ್ ಯು.